ಗುರುವೇ ಸರ್ವಲೋಕಾನಾಂ ವಿಸಜೆ ಭೌರೋಜಿನಾಂ ನಿಧಯೇ ಸರ್ವಜ್ಞಾನಾಂ ದಕ್ಷಿಣಾಮೂರ್ತಿ ನಮಃ. ನನ್ನ ಆರಾಧ್ಯ ದೇವರ ಅಂತ ಶ್ರೀರಾಮಚಂದ್ರ ದೇವರಿಗೆ ನಮಸ್ಕರಿಸ್ತಾ, ಜಗದಾದಿ ಮಾತೆ ಅಂತ ಮೂಕಾಂಬಿಕಾ ದೇವಿಗೆ ನಮಸ್ಕರಿಸ್ತಾ, ಸ್ಥಳ ದೇವತೆ ಅಂತ ವಿಘ್ನೇಶ್ವರನನ್ನು ಸ್ಮರಿಸ್ತಾ, ಈ ಒಂದು ಪವಿತ್ರ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಸುಖ, ಶಾಂತಿ, ನೆಮ್ಮದಿ, ಆನಂದ ಇದನ್ನೆಲ್ಲ ನಿರೀಕ್ಷೆ ಮಾಡ್ತಾ ಇರ್ತೇವೆ. ಮನುಷ್ಯನಾಗಿ ಈ ಜನ್ಮವನ್ನು ಪಡಿಬೇಕಾದ್ರೆ ಸುಮಾರು 84 ಲಕ್ಷ ಸಮಯದಲ್ಲಿ ನಾವು ಬೇರೆ ಬೇರೆ ಜನ್ಮಾಂತರಗಳನ್ನು ಹೊಂದಿ ಮತ್ತು ಈ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ಬರ್ತದಂತೆ ಋಷಿ ಮುನಿಗಳು ನಮಗೆ ಹೇಳ್ತಾರೆ. ಅದನ್ನು ಅಂಡಜ, ಉದ್ವಿಜ, ಸೇದಜ, ಜರಾಯುಜ ಅಂತ ವಿಶ್ಲೇಷಣೆ ಮಾಡ್ತಾರೆ. ಒಂದು ಜೀವಿ ಹುಲ್ಲಿನ ಮುಖಾಂತರ ಬರ್ತದೆ, ಅದಕ್ಕೂ ಜೀವ ಚೈತನ್ಯ ಇದೆ. ಬೆವರಿನ ರೂಪದಿಂದ ಬರ್ತಕ್ಕಂಥ ಸಣ್ಣ ಒಂದು ಜೀವಿ ಕೂಡ ಇರ್ತದೆ. ಆಮೇಲೆ ಮೊಟ್ಟೆ ರೂಪದಿಂದ ಪಕ್ಷಿಯಾಗಿ, ಆಮೇಲೆ ತಾಯಿಯ ಹೊಟ್ಟೆಯಿಂದ ಜರಾಯು ಎಂಬ ಚೀಲದಿಂದ ಮನುಷ್ಯನಾಗಿ ಹುಟ್ಟುತ್ತಾನೆ ಅಂತ ಶಾಸ್ತ್ರಜ್ಞರ ವಿಶ್ಲೇಷಣೆ. ಅಂಥ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ಬಂದ ಮೇಲೆ ನಾವು ನಮ್ಮ ಪರಮ ಕರ್ತವ್ಯ, ನಮ್ಮನ್ನು ಒಬ್ಬ ಭೂಮಿಗೆ ಕಳಿಸಿದಂಥ ಯಜಮಾನ ಇದ್ದಾನೆ, ಅವನನ್ನು ಭಗವಂತ ಅಂತ ಹೇಳಲ್ಪಟ್ಟಿದೆ. ಪರಮಾತ್ಮ, ದೇವರು ಅನೇಕ ನಾಮದಿಂದ ನೀವು ಕರಿಬೋದು. ಕಷ್ಟ ಆದಾಗ ನೀವು ರಾಮ ರಾಮ, ಶಿವ ಶಿವ ಏನೋ ನಮ್ಮ ಬಾಯಿಯಿಂದ ಶಬ್ದ ಬರ್ತದೆ ಅಂದರೆ ಒಂದು ದೊಡ್ಡ ಶಕ್ತಿ ನಮ್ಮನ್ನು ಈ ಭೂಮಿಗೆ ಕಳಿಸಿದೆ ಅಂತ ಅದರ ಅರ್ಥ. ಈ ಭೂಮಿಗೆ ಬಂದ ಮೇಲೆ ನಮ್ಮ ಪರಮ ಲಕ್ಷ್ಯ ಏನೆಂದರೆ ಆತ್ಮನ ಸಾಕ್ಷಾತ್ಕಾರ. ಅದನ್ನು ಸೋಲ್ ರಿಯಲೈಸೇಷನ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಆತ್ಮನ ಸಾಕ್ಷಾತ್ಕಾರ, ಭಗವಂತನ ದರ್ಶನ ಆಗಬೇಕು. ನಮಗೆ ಭಗವಂತನ ದರ್ಶನ ಆಗಬೇಕಾದ್ರೆ ಮೊದಲಿಗೆ ತಾನು ಯಾರು ಅಂತ ಚೆನ್ನಾಗಿ ಗೊತ್ತಿರಬೇಕು. ನನ್ನ ಬಗ್ಗೆ ನನಗೆ ಸರಿಯಾದ ಪರಿಚಯ ಇರಬೇಕು. ನಮ್ಮ ಬಗ್ಗೆ ನಮಗೆ ಸರಿಯಾದ ಪರಿಚಯ ಅಂದರೆ ನೀವು ನಮ್ಮ ಶರೀರದಿಂದ, ಹೆಸರಿನಿಂದ, ಬಣ್ಣದಿಂದ, ಜಾತಿಯಿಂದ ಗುರುತಿಸಲ್ಪಡ್ತೀರಿ. ನಾನೆಂದರೆ ಯಾರು ಅಂತ. ಶಾಸ್ತ್ರದ ಪ್ರಕಾರ ಅದಲ್ಲ. ಯಾವುದೇ ಒಂದು ನಾಮದಿಂದ, ರೂಪದಿಂದ, ಆಕಾರದಿಂದ, ಸೌಂದರ್ಯದಿಂದ ಅಥವಾ ವ್ಯಕ್ತಿತ್ವದಿಂದ ರೂಪಿಸಲ್ಪಡ್ತಕ್ಕಂಥದ್ದು ಅದು ನಿಜವಾದ ನಾನಲ್ಲ. ನಾನೆಂಬುದು ಆ ಭಗವಂತನ ಪ್ರತಿಸ್ವರೂಪವಾದ ಆತ್ಮ ಅಂತ ಹೇಳಲ್ಪಟ್ಟಿದೆ. ಅಂಥ ಆತ್ಮನನ್ನು ಪರಿಚಯಿಸಲಿಕ್ಕೆ ನಮಗೆ ಆಧ್ಯಾತ್ಮದ ಅನೇಕ ಆಯಾಮಗಳು ಬೇಕು ನಮಗೆ. ಅದಕ್ಕಾಗಿ ಚಾತುರ್ಮಾಸ ವೇದಿಕೆಗಳು ಕೆಲಸ ಮಾಡ್ತಾಯಿದೆ. ಬೆಳ್ಳಂಬೆಳಿಗ್ಗೆ ಯಜ್ಞ ಇರ್ಬೋದು. ಸಾ ಯಜ್ಞ ಪ್ರಜಾಸಷ್ಟ ಪುರೋವಾಚ ಪ್ರಜಾಪತೆ ಅನೇನ ಪ್ರಸವೈಶ್ವದಾಂ ಹೇ ಸಾವೋಸಿ ಎಷ್ಟು ಕಾಮದೋಕು ಅಂತ ಹೇಳ್ತಾರೆ. ಅಂದರೆ ನಿಮ್ಮನ್ನು ಹುಟ್ಟಿಸುವಾಗ ಯಜ್ಞಗಳನ್ನು ಹುಟ್ಟಿಸಿದ್ದೇನೆ, ಆ ಯಜ್ಞಗಳು ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸ್ತಕ್ಕಂಥ ಕಾಮಧೇನುವಾಗಲಿ ಅಂತ ಬ್ರಹ್ಮ ಹೇಳ್ತಾನೆ. ಬೆಳಿಗ್ಗೆ ವಿಘ್ನೇಶ್ವರನಿಗೆ ದಿನಂಪ್ರತಿ 7 ಗಂಟೆಯಿಂದ 9 ಗಂಟೆಯವರೆಗೆ ಯಜ್ಞ ನಡೀತದೆ. ಆ ಯಜ್ಞದ ಹತ್ರ ನಿಂತು ನಾವು ಆ ವಿಘ್ನೇಶ್ವರನಿಗೆ ಕೈ ಮುಗಿಯುತ್ತಾ ಲೌಕಿಕವಾದ ನಿಮ್ಮ ಆಶಾ ಭಾವನೆಗಳು ಏನು ಆಶೋತ್ತರಗಳಿದೆ ಅದನ್ನೆಲ್ಲ ಕೇಳಿದರೆ ಆ ಭಗವಂತ ಕೊಡ್ತಾನೆ ಅಂತ ನಮ್ಮ ನಂಬಿಕೆ. ಯಾವುದು ನಮ್ಮ ಈ ಭೌತಿಕ ಯಜ್ಞದಲ್ಲಿ. ಮುಂದೆ ಬಂದರೆ ಇನ್ನೂ ಕೂಡ ಮನಸ್ಸನ್ನು ಶಾಂತ ಮಾಡಲಿಕ್ಕೆ, ಮನಸ್ಸನ್ನು ಶುದ್ಧ ಮಾಡಲಿಕ್ಕಾಗಿ ನೀವು ಭಜನೆ ಮಾಡ್ತೀರಿ. ಭಜನೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂದು ಹಗೂರ ಭಾವನೆ, ಒಂದು ಶುದ್ಧತಾ ಭಾವನೆ. ತನ್ಮಧ್ಯೆ ನಾವು ಬಂದು ನಮ್ಮ ಪುರಾಣಗಳು ಇರ್ಬೋದು ಅಥವಾ ಉಪನಿಷತ್ತುಗಳಿರ್ಬೋದು, ಭಕ್ತಿಯೋಗ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಸದ್ಗ್ರಂಥಗಳ ಜ್ಞಾನೋಪದೇಶವನ್ನು ನಮ್ಮ ಋಷಿಮುನಿರು ಕೊಟ್ಟ ಪ್ರಕಾರ ಅದನ್ನು ಮತ್ತೆ ನಾವು ಮಾಡ್ತಾಯಿರ್ತೇವೆ. ಸಂಜೆ ಮತ್ತೆ ಇದೇ ವೇದಿಕೆಯಲ್ಲಿ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಾಗವತಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯಕ್ತಿತ್ವಗಳ ಪ್ರದರ್ಶನ, ಅದು ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಅದನ್ನು ನೋಡುವುದರಿಂದ ನಮ್ಮಲ್ಲಿ ಒಂದು ಪ್ರೇರಣೆ ಉತ್ಪತ್ತಿ ಆಗ್ತದೆ. ಮನುಷ್ಯನಿಗೊಂದು ಪ್ರೇರಣೆ ಅಲ್ಲ ಯಾವುದಕ್ಕೂ ಕೂಡ, ಅದು ಸತ್ಪ್ರೇರಣೆ ಇರ್ಬೋದು, ದುಷ್ಪ್ರೇರಣೆ ಇರ್ಬೋದು. ಅಂಥ ಒಂದು ಪ್ರೇರಣೆ ಅಂದರೆ ಒಂದು ಸಂಸ್ಕಾರವನ್ನು ಹುಟ್ಟಿಸ್ತಕ್ಕಂಥ ಕೆಲಸ ಈ ಒಂದು ಚಾತುರ್ಮಾಸ ವೇದಿಕೆ ಮಾಡ್ತಾಯಿದೆ. ಇಲ್ಲದಿದ್ದರೆ ನಾವು ಸನ್ಯಾಸಿಗಳೇ ಆದರೆ ನಮಗೆ ನಮ್ಮ ಮೋಕ್ಷದ ದಾರಿ ಆದರೆ ನಾವು ಮಠದಲ್ಲಿ ಕೂತ್ಕೊಂಡು ಅನುಷ್ಠಾನ, ಧ್ಯಾನ, ತಪಸ್ಸು ನಿರಂತರ ಮಾಡ್ತಾ ಇರ್ತೇವೆ.
ಅದನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು. ಜನರು ಕೂಡ ಅದರಲ್ಲಿ ಭಾಗೀದಾರರಾಗಬೇಕು, ಜನರಿಗೂ ಕೂಡ ಅದರ ಜ್ಞಾನ ಬರಬೇಕು, ಸಂಸ್ಕಾರ ಪರಂಪರೆ ಬರಬೇಕೆಂಬ ಒಂದು ಸದುಸಂಕಲ್ಪದಿಂದ ಇಂಥ ಹಳ್ಳಿ ಪ್ರದೇಶದಲ್ಲಿ ನಾವು ಚಾತುರ್ಮಾಸವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಮುಖಾಂತರ ನಮ್ಮ ಮುಂದಿನ ಜನ್ರೇಷನಿಗೆ, ಮುಂದಿನ ನಮ್ಮ ಪೀಳಿಗೆಗೆ, ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಅಗತ್ಯ ಇದೆ. ಎಲ್ಲರೂ ಹೇಳೋದು ಒಂದೇ ಮಾತು, ವಿದ್ಯೆ ವಿದ್ಯೆ ವಿದ್ಯೆ. ಮಕ್ಕಳಿಗೆ ಶಿಕ್ಷಣ ಕೊಡಿ, ವಿದ್ಯೆ ಕೊಡಬೇಕು ಅಂತ. ನಾವು ತಿಳ್ಕೊಂಡಂಥ ವಿದ್ಯೆ ಅಂದರೆ ಸರ್ಟಿಫಿಕೇಟ್, BA, BCom, BSc, MA, MCom, MSc, PhD, IAS, IPS, ಸೈಂಟಿಸ್ಟ್, ಹಾರ್ಡ್ವೇರ್, ಸಾಫ್ಟ್ವೇರ್, ಇಂಜಿನಿಯರ್, ಇದೇ ಅಂತ ಆಗಿದೆ. ಇದೆಲ್ಲ ಪೈಸೆ ದುಡ್ಡು ಮಾಡುವಂಥ ಸರ್ಟಿಫಿಕೇಟ್ಗಳು. ಅದು ಬೇಡವಾ ಸ್ವಾಮಿ ಅಂತ ಕೇಳಿದರೆ ಅದು ಬೇಕು, ಅಷ್ಟೇ ಸೀಮಿತ ಅಲ್ಲ. ಅದಕ್ಕೆ ಇನ್ನೊಂದು ಮೆರಗು ಕೊಡಲಿಕ್ಕೆ, ಅದಕ್ಕೆ ಬೆಳಕು ಚೆಲ್ಲಲಿಕ್ಕೆ, ಅದಕ್ಕೆ ಶಕ್ತಿ ಕೊಡುವಂಥ ಒಂದು ಶಿಕ್ಷಣ ಇದ್ದರೆ ಅದು ಸಂಸ್ಕಾರ. ಸಂಸ್ಕಾರ ಇಲ್ಲದ ಶಿಕ್ಷಣ ಅಥವಾ ವಿನಯವಿಲ್ಲದ ಶಿಕ್ಷಣ ಅದು ಬರಡು ಅಥವಾ ಶುಷ್ಕ ಅಂತ ಹೇಳಲ್ಪಟ್ಟಿದೆ, ಡ್ರೈ ಎಜುಕೇಷನ್ ಅಂತ ಹೇಳ್ಬೋದು. ಆ ಶಿಕ್ಷಣಕ್ಕೆ ಪೊಟೆನ್ಷಿಯಾಲಿಟಿ, ಶಕ್ತಿ ಬರಬೇಕಂದ್ರೆ ಸಂಸ್ಕಾರ ಸೇರಬೇಕು. ಸಂಸ್ಕಾರ ಅಂದರೆ ಎಲ್ಲರನ್ನೂ ಪ್ರೀತಿ ಮಾಡೋದು. ತನ್ನನ್ನು ನಾನು ಪ್ರೀತಿ ಮಾಡಿಕೊಂಡು ಮನೆಯಲ್ಲಿರತಕ್ಕಂಥ ಅಪ್ಪ ಅಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅತ್ತೆ ಮಾವರು ಇರ್ಬೋದು, ತನ್ನ ಅಕ್ಕಪಕ್ಕದ ಸುತ್ತಮುತ್ತಲು ಇರ್ತಕ್ಕಂಥ ತಮ್ಮ ಜನ ಇರ್ಬೋದು, ನೆಂಟರು ಇರ್ಬೋದು, ಬಂಧುಗಳು, ಯಾರೊಬ್ಬರ ಹತ್ರ ಅವು ನಿಷ್ಠುರವನ್ನು ಮಾಡದೆ ವಿಶಾಲವಾದಂಥ ಪ್ರೀತಿಯನ್ನು ಹಂಚತಕ್ಕಂಥ ಕೆಲಸ ಉಂಟಲ್ಲ, ಅದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಆ ಕೆಲಸಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥ ಶಿಕ್ಷಣವೇ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿರ್ತಕ್ಕಂಥ ಸಂಸ್ಕಾರ ಶಿಕ್ಷಣ. ಆ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಬೇರೆ ಬೇರೆ ಕಥೆಯ ಮುಖಾಂತರ ನಾವು ಸಮಾಜದ ಹತ್ರ ಬರ್ತೇವೆ. ಈಗ ಒಂದು ಸಣ್ಣ ಕಥೆಯನ್ನು ತಗೊಳ್ಳೋಣ. ಮತ್ಸ್ಯ ಪುರಾಣಕ್ಕೆ ಸಂಬಂಧಪಟ್ಟಂಥ ಕತೆ. ಮತ್ಸ್ಯ ಪುರಾಣಕ್ಕೆ ಒಂದು ಪುರಾಣ ಅಂತ ಎಣಿಸಲ್ಪಡಬೇಕಾದ್ರೆ ಸುಮಾರದಲ್ಲಿ 5 ಅಂಶಗಳು ಬೇಕು ಅಂತ ನಾನು ಹೇಳ್ತೇನೆ ಯಾವಾಗಲೂ. ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರಗಳು, ವಂಶಾವಳಿಗಳು. ಸರ್ಗ ಅಂದರೆ ಒಂದೇ ಶಕ್ತಿಯಾದಂಥ ಜಗನ್ಮಾತೆ ಸರಸ್ವತಿ ಲಕ್ಷ್ಮಿ ಕಾಳಿಯಾಗಿ ಜಗತ್ತಿನ ಉದ್ಧಾರಕ್ಕಾಗಿ 3 ರೂಪದಿಂದ ಜಗತ್ತಿನ ಉದ್ಧಾರವನ್ನು ಮಾಡ್ತಾಳೆ. ಪ್ರತಿಸರ್ಗ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರಾಗ ಸೃಷ್ಟಿ ಸ್ಥಿತಿ ಲಯಗಳ ಕೈಂಕರ್ಯವನ್ನು ನಡೆಸಿಕೊಡ್ತಾರೆ. ಆಮೇಲೆ ಮತ್ತೆ ವಂಶ ಬರ್ತದೆ, ಸೂರ್ಯವಂಶ, ಚಂದ್ರವಂಶ ಅಂತೇಳಿ ಅದರ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗಿದೆ. ಆಮೇಲೆ ಮನ್ವಂತರಗಳು, ಯುಗ ಯುಗಾಂತರಗಳು, ಸ್ವಯಂಭೂ ಅಂತ ಹಿಡಿದು ಅನೇಕ ಮನ್ವಂತರಗಳು ನಡೆಸಿಕೊಂಡು ಹೋಗ್ತಾರೆ. ಮತ್ತೆ ಬರ್ತದೆ ವಂಶಾವಳಿಗಳು ಅಂತ ಬರ್ತದೆ. ಬೇರೆ ಬೇರೆ ರಾಮನ ವಂಶಾವಳಿ ಇರ್ಬೋದು, ಅಥವಾ ಕುರುಕ್ಷೇತ್ರ ನಮ್ಮ ಚಂದ್ರವಂಶದ ವಂಶಾವಳಿ ಇರ್ಬೋದು, ಅಥವಾ ರಾಕ್ಷಸ ಹಿರಣ್ಯಕಶಿಪುವಿನಿಂದ ಬಂದಂಥ ಪ್ರಹ್ಲಾದಾದಿಗಳು, ಬಲಿ ವಿರೋಚನಾದಿಗಳ ವಂಶಾವಳಿಗೆ, ಇದನ್ನೆಲ್ಲ ವಿವರಿಸ್ತಕ್ಕಂಥ ಒಂದು ಟೋಟಲ್ ವ್ಯವಸ್ಥೆಯನ್ನು ನಾವು ಪುರಾಣ ಅಂತ ಹೇಳಲ್ಪಟ್ಟಿದ್ದೇವೆ. ಅಂಥ ಒಂದು ಮತ್ಸ್ಯ ಪುರಾಣದಲ್ಲಿ ಬರತಕ್ಕಂಥ ಕತೆ, ಈಗ ಸಮುದ್ರ ಮಥನ ಆಗಲಿಲ್ಲ, ಅಮೃತ ಹುಟ್ಟಲಿಲ್ಲ, ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಯುದ್ಧ ನಡೀತದೆ. ದೇವತೆಗಳೆಲ್ಲ ಸೋತೋಗ್ತಾರೆ, ಅಡ್ಡ ಬಿಡ್ತಾರೆ, ನಿಶ್ಶಕ್ತಿಗೆ ಒಳಗಾಗ್ತಾರೆ, ಶಕ್ತಿಯೇ ಇಲ್ಲ, ಸೋತು ಪಲಾಯನ ಮಾಡ್ತಾರೆ. ರಾಕ್ಷಸರಿಗೆ ಅಮೃತ ಸಂಜೀವಿನಿ ವಿದ್ಯೆ ಇದೆ, ಅವರ ಶುಕ್ರಾಚಾರ್ಯರು ಸತ್ತವರನ್ನು ಬದುಕಿಸೋದು. ಅಲ್ಲಿ ಒಂದು ಸಂಖ್ಯೆಯೂ ಕಮ್ಮಿ ಆಗೋದಿಲ್ಲ ಇಲ್ಲ ರಾಕ್ಷಸರಲ್ಲಿ. ದೇವತರಲ್ಲಿ ಎಲ್ಲ ದಿಕ್ಕುಪಾಲಾಗಿ ಹೋಗಿದ್ದಲ್ಲಿ ಅಲ್ಲಿ ಅಮೃತ ಇಲ್ಲ, ಉತ್ಪತ್ತಿ ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡುವಂಥ ಆಲೋಚನೆ ಮಾಡುವಾಗ ಒಂದು ಆಲೋಚನೆ ಬರ್ತದೆ. ಬೃಹಸ್ಪತಿ ಆಚಾರ್ಯರು ತನ್ನ ಮಗ ಕಚನ ಹತ್ರ ಹೇಳ್ತಾರೆ, ನೀನು ಸೀದಾ ಶುಕ್ರಾಚಾರ್ಯಲ್ಲಿ ಹೋಗಿ ವಿದ್ಯಾರ್ಥಿಯಾಗಿ ಆ ಮೃತ ಸಂಜೀವಿನಿ ವಿದ್ಯೆಯನ್ನು ಸಂಪಾದಿಸಬೇಕು ಅಂತೆ. ಬರ್ತಾನೆ ಶುಕ್ರಾಚಾರ್ಯಲ್ಲಿ ದೀರ್ಘದಂಡ ನಮಸ್ಕಾರ ಮಾಡಿ, ಗುರುಗಳೇ, ನಾನು ಬೃಹಸ್ಪತಿ ಪುತ್ರ ಕಚ ಅಂತ ನನ್ನ ಹೆಸರು, ನನಗೆ ಅಮೃತ ಸಂಜೀವಿನಿ, ನನಗೆ ನಿಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಮತಿ ಮಾಡಿಕೊಡಬೇಕು ಅಂತ ಹೇಳ್ತಾನೆ. ಅಮೃತ ಸಂಜೀವಿನಿ ಅಂತ ಹೇಳೋದಿಲ್ಲ, ನಿಮ್ಮ ಶಿಷ್ಯನಾಗಿ ಬಂದಿದ್ದೇನೆ, ನನ್ನನ್ನು ಸ್ವೀಕರಿಸಿ ಅಂತ. ಶುಕ್ರಾಚಾರ್ಯರಿಗೊಂದು ಖುಷಿ ಆಗ್ತದೆ, ದೊಡ್ಡ ದೇವಲೋಕದ ಬೃಹಸ್ಪತಿ ಆಚಾರ್ಯರೇ ನನ್ನಲ್ಲಿ ಶಿಕ್ಷಣಕ್ಕೆ ಕಳಿಸಿದ್ದಾರೆ ಅಂತೇಳಿ ಹೇಳಿದರೆ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ. ತಥಾಸ್ತು ಅಂತ ಹೇಳ್ತಾರೆ. ಆದರೆ ಒಟ್ಟಿಗಿದ್ದ ಶಿಷ್ಯರಿಗೆ ಸ್ವಲ್ಪ ಇರುಸು ಮುರುಸಾಗ್ತದೆ. ನಮ್ಮ ವಿರೋಧಿಗಳು ದೇವತೆಗಳ ಗುರುವಿನ ಮಗನೇ ನಮ್ಮಲ್ಲಿ ಸೇರಿಕೊಂಡಲ್ಲ, ಇದು ನಮಗೆ ಸ್ವಲ್ಪ ಗಂಡ ಅಂತರಂತೆ. ಯಾವಾಗಲೂ ಎತ್ತರದಲ್ಲಿರೋರು ಹಾಗೆ ನಿರಾಳ ಇರ್ತಾರೆ, ಗುರುಗಳಿರ್ಬೋದು ಅಥವಾ ದೇವತೆಗಳಿರ್ಬೋದು ನಿರಾಳ ಇರ್ತಾರೆ. ಆ ಕೆಳಗಿನಿರುವಂಥ ಸ್ವಲ್ಪ ಅವರ ದೂತರಿಂದಲೇ ಸಮಸ್ಯೆ ಆಗೋದಲ್ವಾ. ಇಲ್ಲಿ ಕೂಡ ಹಂಗಾಯಿತು. ಅವರೊಂದು ಕಣ್ಣಿಟ್ರಿ ಅವ್ರ ಮೇಲೆ, ಕಚನ ಮೇಲೆ. ಒಂದು ಸಲ ಕಚ ಶಿಷ್ಯರ ಪರಂಪರೆಗೆ ಬಂದ ಮೇಲೆ ಸುರುವಿನ ಕೆಲಸ ಇತ್ತು, ದನ ಮೇಯಿಸೋದು ಅಥವಾ ತೋಟ ನೋಡ್ಕೊಳ್ಳೋದು, ಇಂಥದ್ದೇ ಕೆಲಸ ಇರ್ತದೆ ಶಿಷ್ಯರಿಗೆ ಎಲ್ಲ ಆಶ್ರಮಗಳಲ್ಲಿ. ಹಾಗೆ ದನ ಮೇಯಿಸಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಕಚ ದಿನಂಪ್ರತಿಯಂತೆ. ಒಂದು 3 ದಿವಸ ಆಗುವಾಗ ಇವ ಎಷ್ಟಾದರೂ ನಮ್ಮ ವಿರೋಧಿ ಪಾಳ್ಯದವಂತೇಳಿ ಅವನನ್ನು ಕೊಂದು
ಅದು ಮರಕ್ಕೆ ನೇತಾಡಿಸಿ ಬಿಡ್ತಾರೆ ಕಚನನ್ನು. ಯಾರು? ರಾಕ್ಷಸರು. ಇಲ್ಲಿ ದೇವಯಾನಿ ಅಂತೆ ಅವರ ಮಗಳಿದ್ದಾರೆ ಶುಕ್ರಾಚಾರ್ಯರದ್ದು, ಅವಳಿಗೆ ಕಚನ ಮೇಲೆ ತುಂಬ ಪ್ರೀತಿ, ಸಮಾನ ವಯಸ್ಕರು. ಹಾಗೆ ತಂದೆ ಹತ್ರ ಬಂದು ಕೂಗ್ತಾಳೆ, ಕಚ ಕಾಣುವುದಿಲ್ಲಪ್ಪ, ಇಲ್ಲ ದನಗಳು ಅಟ್ಟಿಗೆ ಬಂದಿದೆ, ಏನು ಅಂತ ಸ್ವಲ್ಪ ನೀನು ನೋಡಬೇಕು. ತ್ರಿಕಾಲ ಜ್ಞಾನದಿಂದ ನೋಡ್ತಾನೆ ಅವನನ್ನು ಕೊಂದು ಹಾಕಿದ್ದಾರೆ. ತನ್ನ ಮಂತ್ರಬಲದಿಂದ ಅವನಿಗೆ ಶಕ್ತಿಯನ್ನು ಕೊಟ್ಟು ಮತ್ತೆ ಜೀವಂತ ಮಾಡ್ತಾನೆ. ರಾಕ್ಷಸರಿಗೆ ತಲೆಬಿಸಿ ಆಯಿತು. ಅನೇಕ ಸಲ ಮಾಡಿದ್ರು, ಅವನನ್ನು ಕೊಂದಾಕಿದರು. ಹೇಗೆ ಮಾಡಿದರೂ ಇವನಿಗೆ ಜೀವದಾನ ಮಾಡ್ತಾನೆ ಈ ಶುಕ್ರಾಚಾರ್ಯ, ಇವರಿಗೊಂದು ಮದ್ದು ಹರಿಯಬೇಕು ಅಂತ ಹೇಳ್ತಾರೆ. ಅವನನ್ನು ಕೊಂದು ಸುಟ್ಟು ಬೂದಿ ಮಾಡ್ತಾರೆ, ಭಸ್ಮ ಮಾಡ್ತಾರೆ. ಭಸ್ಮ ಮಾಡಿ ಸೆರೆಗೆ ಸೇರಿಸ್ತಾರೆ. ಇವರು ಸ್ವಲ್ಪ ಶುಕ್ರಾಚಾರ್ಯರಿಗೆ ಸ್ವಲ್ಪ ಸೆರೆ ಕೊಡುವಂಥ ಅಭ್ಯಾಸ ಇದೆ ಆ ಕಾಲದಲ್ಲಿ. ಸೆರೆಗೆ ಹಾಕಿ ಬಿಡ್ತಾರೆ. ಅವತ್ತು ಸ್ವಲ್ಪ ಜಾಸ್ತಿ ಕುಡಿದು ಬಿಟ್ಟ ಶುಕ್ರಾಚಾರ್ಯರು. ದನ ಬಂತು, ಕಚ ಬರಲಿಲ್ಲ. ದೇವಯಾನಿಗೆ ತಳಮಳಾಯಿತು, ಕೂಗಿದ್ಲು, ಬೊಬ್ಬೆ ಹಾಕಿದ್ಲು. ಗುರುಗಳೀಗ ಸ್ವಲ್ಪ ಜಾಸ್ತಿ ನಶೆಗೆ ಹೋಗಿ ಎಚ್ಚರವೇ ಆಗಲಿಲ್ಲ ಗುರುಗಳಿಗೆ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಅಪ್ಪ ಅಪ್ಪ ಕಚ ಕಾಣುವುದಿಲ್ಲ, ಏನೋ ಗಂಡಾಂತರ ಆಗಿದೆ ಅಂತ ಕೂಗ್ತಾಳೆ. ಇರಲಿ ಬಿಡಮ್ಮ, ಎಷ್ಟು ಸಲ ಈ ನಮ್ಮ ರಾಕ್ಷಸರು ಅವನನ್ನು ಕೊಂದಾಕಿರ್ಬೋದು, ಪುಣ್ಯಾತ್ಮ ಹೋಗಲಿ, ಮತ್ತೆ ಯಾಕೆ ಕಷ್ಟ, ಅವನಿಗೂ ಕಷ್ಟ, ನಿನಗೂ ಕಷ್ಟ, ನಮಗೂ ಕಷ್ಟ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಜೋರಾಗಿ ಇವಳ ರೋದನ ಕೂಗ್ಲಿಕ್ಕೆ ಶುರು ಮಾಡ್ತಾಳೆ ದೇವಯಾನಿ. ಅಪ್ಪ ಅಪ್ಪ ಅಂತ ಮೈಯನ್ನಲ್ಲಾಡಿಸಿ ಆಗ ಶುಕ್ರರು ಜಾಗೃತ ಆಗ್ತಾರೆ. ಏಳೇಳು ಲೋಕಗಳಿಗೆ ತನ್ನ ದಿವ್ಯ ಜ್ಞಾನವನ್ನು ಹರಿಸ್ತಾರೆ. ಕಚ ಕಾಣುವುದಿಲ್ಲ, ಎಲ್ಲಿ ಕಾಣುವುದಿಲ್ಲ. ರಾಕ್ಷಸರ ಪಾಳಯಕ್ಕೆ ತನ್ನ ದಿವ್ಯ ಚಕ್ಷುವನ್ನು ಹರಿಸ್ತಾರೆ. ರಾಕ್ಷಸರು ಒಟ್ಟಿಗೆ ಸೇರಿ ಇವನನ್ನು ಕೊಂದು ಭಸ್ಮ ಮಾಡಿ ಆ ಭಸ್ಮವನ್ನು ತನ್ನ ಸೆರೆಯ ಬಾಟ್ಲಿಗೆ ಹಾಕಿ ತನಗೆ ಕುಡಿಸುವ ಚಿತ್ರ ಕಾಣುತ್ತದೆ. ಅಯ್ಯೋಯ್ಯೋ, ಎಂಥ ಅನಾಹುತ ಆಯ್ತಲ್ವಾ, ಕಚ ನನ್ನ ಹೊಟ್ಟೆಯಲ್ಲಿದ್ದಾನೆ ಅಲ್ವಾ, ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾರೆ. ಈಗ ಕಚನನ್ನು ನಾನು ಬದಿಸಲಿಕ್ಕೆ ಹೋದರೆ ಅವನು ನನ್ನ ಹೊಟ್ಟೆ ಸೀಳಿ ಬರ್ತಾನೆ, ನಾನು ಸಾಯಬೇಕಾಗ್ತದೆ. ಆಗ ಕಚ ಒಳಗಿಂದ ಮಾತಾಡ್ತಾನೆ, ಗುರುಗಳೇ ನಾನು ಶಿಷ್ಯ, ನಿಮಗೂ ತೊಂದರೆ ಆಗಬಾರ್ದು, ನನಗೂ ತೊಂದರೆ ಆಗಬಾರ್ದು. ಆದ ಕಾರಣ ನಿಮ್ಮ ಅಮೃತ ಸಂಜೀವಿನಿ ವಿದ್ಯೆಯನ್ನು ನನಗೆ ಬೋಧಿಸಬೇಕು. ನಿಮ್ಮ ಹೊಟ್ಟೆ ಸೀಳಿ ಬರ್ತೇನೆ, ಮತ್ತು ನಿಮ್ಮನ್ನು ನಾನು ಬಚಾವು ಮಾಡ್ತೇನೆ ಆ ಮಂತ್ರದಿಂದ ಅಂತೆ. ಹಾಗೆ ಆಗ್ತದೆ. ಶುಕ್ರಾಚಾರ್ಯರು ಅವರಿಗೆ ಮಂತ್ರವನ್ನು ಬೋಧಿಸ್ತಾರೆ. ಹೊಟ್ಟೆ ಒಳಗೆ ಶ್ರದ್ಧೆಯಿಂದ ಮಂತ್ರವನ್ನು ಸ್ವೀಕರಿಸ್ತಾನೆ. ಹೊಟ್ಟೆ ಸೀಳಿ ಹೊರಗೆ ಬರ್ತಾನೆ. ಹೊರಗೆ ಬಂದ ಮಂತ್ರ ಬಲದಿಂದ ಮತ್ತೆ ಶುಕ್ರಾಚಾರ್ಯರು ಬದುಕ್ತಾರೆ. ಕಚನ ಮೇಲೆ ಕಣ್ಣಿಟ್ಟಂಥ ದೇವಯಾನಿ, ಗುರುಗಳೇ ನಮ್ಮ ಎಲ್ಲ ಕೆಲಸ ಮುಗಿಯಿತು, ನಿನ್ನ ವಿದ್ಯಾಭ್ಯಾಸ ಮುಗಿಯಿತು ಮಗ, ನೀನು ಹೋಗ್ಬೋದು ಅಂತೆ ಶುಕ್ರಾಚಾರ್ಯ ಹೇಳ್ತಾರೆ. ದೇವಲೋಕಕ್ಕೆ ಹೋಗ್ಬೋದು ನೀನು ಇನ್ನೊಂತೆ. ಆಗ ದೇವಯಾನಿ ಹತ್ರ ಕೂಡ ನಮಸ್ಕಾರ ಮಾಡಿ ಮಿತ್ರತ್ವದ ಸಂಬಂಧ ಅಂತ ಎಣಿಸ್ಕೊಂಡಿದ್ದ ಕಚ, ಸಾತ್ವಿಕವಾದ ಸಂಬಂಧವನ್ನು ಇಟ್ಕೊಂಡಿದ್ದ. ಆದರೆ ಆ ಹುಡುಗಿ ತನ್ನ ಪರಾಯಕ್ಕೆ ಸಮಾನವಾದ ಚಿಂತನೆಯಲ್ಲಿ ಈ ಹುಡುಗ ನನಗೆ ಸಿಕ್ಕಿದರೆ ಮದುವೆ ಆಗಿದ್ದು ನನ್ನ ಬದುಕು ಭಾಗ್ಯ ಆಗ್ತದೆ ಅಂತ ಎನಿಸ್ಕೊಂಡಿದ್ಲು ದೇವಯಾನಿ. ಅದನ್ನು ಅವತ್ತು ಪ್ರಸ್ತಾಪ ಮಾಡ್ತಾಳೆ ದೇವಲೋಕಕ್ಕೆ ಹೊರಟಾಗ, ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ನೀನು ಮದುವೆ ಆಗಬೇಕು ಅಂತ. ಆಗ ಅವು ಹೇಳ್ತಾನೆ, ನೀನು ನನ್ನ ಗುರುಪುತ್ರಿ, ನನಗೆ ಸಹೋದರಿಗೆ ಸಮಾನ, ನಾನಂಥ ಯಾವುದೇ ಒಂದು ತಪ್ಪು ದೃಷ್ಟಿಯಿಂದ ನಿನ್ನನ್ನು ನೋಡಲಿಲ್ಲ, ಆಲೋಚನೆ ಮಾಡಲಿಲ್ಲ. ಆದ ಕಾರಣ ನೀನು ಕೂಡ ಹಾಗೆ ಆಲೋಚನೆ ಮಾಡಬಾರ್ದು, ಅದು ಅಪರಾಧ ಆಗ್ತದೆ ಅಂತ ಸ್ವಲ್ಪ ಜೋರಾಗಿ ಹೇಳ್ತಾನೆ. ಆಗ ಶಾಪ ಕೊಡ್ತಾಳೆ ಯಾರು? ದೇವಯಾನಿ. ನನ್ನ ತಂದೆ ಬೋಧಿಸಿದಂಥ ಮಂತ್ರ ನಿನಗೆ ಫಲಿಸದೆ ಹೋಗಲಿ ಅಂತ, ಅಮೃತ ಸಂಜೀವಿನಿ. ಆಗ ಅವನು ಹೇಳ್ತಾನೆ, ನನಗೆ ಫಲಿಸಿದ್ರೂ ಚಿಂತೆ ಇಲ್ಲ, ನಾನು ಆ ಮಂತ್ರವನ್ನು ಕಲ್ತಿದ್ದೇನೆ, ಆ ಮಂತ್ರವನ್ನು ಬಾಕಿಯವರಿಗೆ ಕಲಿಸ್ತೇನೆ, ಅವರ ಮುಖಾಂತರ ಅದು ವೃದ್ಧಿ ಆಗ್ತದೆ. ಆದರೆ ನಿನಗೆ ಮಾತ್ರ ನಿನ್ನ ಜಾತಿಯವರು ನಿನ್ನನ್ನು ಬ್ರಾಹ್ಮಣರು ಮದುವೆ ಆಗದೆ ಹೋಗಲಿ ಅಂತ, ನಿನ್ನ ಇದಕ್ಕೆ ಅಂತ ಶಾಪ ಕೊಟ್ಟು ಮುಂದೆ ಹೋಗ್ತಾನೆ. ಮುಂದೊಂದು ದಿವಸ ಅಲ್ಲಿ ವೃಷಪರ್ವ ರಾಕ್ಷಸರ ರಾಜ ವೃಷಪರ್ವರ ಮಗಳು ಶರ್ಮೇಷ್ಠೆ ಮತ್ತು ದೇವಯಾನಿ ಸ್ನಾನಕ್ಕೆ ಅಂತ ಹೋಗಿರ್ತಾರೆ. ಸ್ನಾನಕ್ಕೆ ಹೋದಾಗ ಗಾಳಿ ಬಂದು ಅವರ ಸೀರೆ ಅದಲು ಬದಲಾಗ್ತದೆ, ಆಚೆ ಈಚೆ ಆಗ್ತದೆ. ಶರ್ಮಿಷ್ಠೆ ಬಂದು ದೇವಯಾನಿಯ ಸೀರೆಯನ್ನು ತೊಟ್ಟಿರ್ತಾಳೆ. ಆಗ ದೇವಯಾನಿಗೆ ಸಿಟ್ಟು ಬರ್ತದೆ, ನಾವು ಬ್ರಾಹ್ಮಣರು, ನೀನೊಬ್ಬ ರಾಕ್ಷಸಿ ನನ್ನ ಸೀರೆಯನ್ನು ತೊಟ್ಟಿದ್ದೀಯಲ್ವಂತೆ ತುಂಬ ಸಿಟ್ಟು ಮಾಡ್ತಾಳೆ. ಆಗ ಅವಳು ಕೂಡ ಹೇಳ್ತಾಳೆ, ನಮ್ಮಪ್ಪ ರಾಜ, ನೀವು ಕೈಕಟ್ಟಿ ನಿಲ್ಲುವಂಥ ಭಿಕ್ಷುಕರು, ನೀವು ಬ್ರಾಹ್ಮಣರಾದು ಅಂತ ಅವಳಿಗೂ ಸ್ವಲ್ಪ ಬೈತಾಳೆ. ನಿಮಗೆ ನಿನ್ನಪ್ಪ ಆಚಾರ್ಯ ಅಂತ ತಲೆಯಲ್ಲಿ ಇರ್ಬೋದು, ಆದರೆ ನಮ್ಮ ಸಂಬಳಕ್ಕಿರುವವರು ಅಂತ ಒಂದು ಸ್ವಲ್ಪ ಗಲಾಟೆನೇ ಆಗ್ತದೆ. ಗಲಾಟೆ ಹಾಕಿ ಅವಳನ್ನು ದೂಡಿ ಹಾಕ್ತಾಳೆ ಬಾವಿಗೆ. ಯಾರನ್ನು? ದೇವಯಾನಿಯನ್ನು. ಅಷ್ಟೊತ್ತಿಗೆ ಅಲ್ಲಿ ನಹುಷನ ಮಗ ಅದೇ ದಾರಿಯಲ್ಲಿ ಬಂದವ, ಕತೆ ಮುದ್ದ ಹೋಗ್ತದೆ. ಮುಂದಕ್ಕೆ ಅವನಿಗೆ ಮದುವೆ ಆಗ್ತದೆ ಅವಳನ್ನು. ಅವಳ ದಾಸಿಯಾಗಿ ಬರಬೇಕು, ನನ್ನನ್ನು ಬಾವಿಗೆ ದೂಟಿದಂಥ ಕಾರಣಕ್ಕಾಗಿ ನನ್ನ ದಾಸಿಯಾಗಿ ಬರಬೇಕು ದೇವಯಾನಿ ಅಂತೆ
ಒಂದು ಪಣವನ್ನು ತೋರ್ತಾರೆ. ಇಲ್ಲದಿದ್ದರೆ ಶುಕ್ರಾಚಾರ್ಯ ಹೇಳ್ತಾರೆ, ನೋಡು ನಾನು ಮಗಳ ಪರ, ದೇವಯಾನಿ ಏನು ಹೇಳ್ತಾಳೆ ಅವಳು ಹೇಳಿದಾಗೆ ನಾನು ಕೇಳಬೇಕಾಗ್ತದೆ, ಅವಳು ಅಪ್ಪ ಮನೆ ಬಿಟ್ಟು ಹೋಗುವಂತೆ ಹಠ ಮಾಡ್ತಾಳೆ, ಇಲ್ಲದ್ರೆ ಅವಳು ಹೇಳಿದಾಗೆ ನೀವು ಕೇಳಬೇಕು ಅಂತ. ವರಷಪುರನ ಆಯಿತು ಸ್ವಾಮಿ, ಮನೆ ಬಿಟ್ಟು ಹೋಗಬೇಡಿ, ನೀವು ಗುರುಗಳು, ಮನೆ ಬಿಟ್ಟು ಹೋದರೆ ನಮ್ಮ ಮನೆಗೆ ಲಕ್ಷಣ ಇಲ್ಲ, ನಿಮಗೆ ಏನಾಗಬೇಕೋ ಮಾಡೋಣಂತೆ. ಶರ್ಮಿಷ್ಠೆ ಏನು ಹೇಳ್ತದೆ ಹಂಗೆ ದೇವಯಾನಿ ಏನು ಹೇಳ್ತಾಳೆ ಹಾಗೆ ಆಗಬೇಕು. ದೇವಯಾನಿ ಹೇಳ್ತಾಳೆ, ನನ್ನನ್ನು ಬೈದಂಥ ಅಂಗಿಸಿದಂಥ ರಾಜನ ಮಗಳು ಶರ್ಮಿಷ್ಠೆ ಇದ್ದಾಳೆಲ್ಲ, ಅವಳು ನನ್ನ ದಾಸಿಯಾಗಿ ನನ್ನ ಬಟ್ಟೆ ಹೋಗಲಿಕ್ಕೆ ನನ್ನ ಗಂಡನ ಮನೆಗೆ ಬರಬೇಕು ಅಂತ. ಆಯಿತು, ಗುರುಗಳು ಬೇಕಲ್ಲ ಸಾಮ್ರಾಜ್ಯಕ್ಕೆ ಅಂಥೇಳಿ ಮತ್ತೆ ಯಯಾತಿಯ ಮನೆಗೆ ನಹುಷನ ಮಗ ಯಯಾತಿಯನ್ನು ಮದುವೆ ಆಗ್ತಾರೆ, ಅಲ್ಲಿ ಹೋಗ್ತಾರೆ. ಮತ್ತು ತುಂಬ ಕತೆ ಮುಂದೆ ಹೋಗ್ತದೆ. ಇದು ನಮ್ಮ ಮತ್ಸ್ಯ ಪುರಾಣದಲ್ಲಿ ಬರ್ತಕ್ಕಂಥ ಒಂದು ಕತೆ. ಪುರಾಣಗಳು ತುಂಬ ರೋಚಕವಾದಂಥ, ತುಂಬ ತತ್ವಾರ್ಥ ಇರುವಂಥ ಕಥೆಯನ್ನು ಕೊಟ್ಟಿದೆ. ಇನ್ನೊಂದು ಮುಂದಕ್ಕೆ ಬರ್ತದೆ, ವಾಮನ ಪುರಾಣದಲ್ಲಿ ಒಂದು ಸಣ್ಣ ಕತೆ ಬರ್ತದೆ. ಈಗ ಇಕ್ಷಾಕು ಚಕ್ರವರ್ತಿ ದೊಡ್ಡ, ನಮಗೆ ಗೊತ್ತಿದೆ, ಅಯೋಧ್ಯೆಯಲ್ಲಿ ದೊಡ್ಡ ಸಾಮ್ರಾಜ್ಯ. ಅಯೋಧ್ಯೆಗೆ ಹೋದವರು ಇರ್ಬೋದು, ಭಾಳಷ್ಟು ಜನ ಶಿಷ್ಯರು. ನಮ್ಮದು ಮಠ ಆಗ್ತಾಯಿದೆ ಶಾಖ, ಇನ್ನೊಂದು 2 ವರ್ಷದಲ್ಲಿ ಮತ್ತು ನಿಮಗೂ ಬರ್ಬೋದಲ್ಲಿ ಅಯೋಧ್ಯೆಯಲ್ಲಿ. ಹಾಗೆ ದೊಡ್ಡ ಸಾಮ್ರಾಜ್ಯ, ಜಗತ್ತಿನ ಪ್ರಥಮ ಸಾಮ್ರಾಜ್ಯ ರಾಜಧಾನಿ ಏನಂತ ಕೇಳಿದರೆ ಅದು ಅಯೋಧ್ಯೆ. ಆಮೇಲೆ ಬಾಕಿ ಎಲ್ಲ ಕಡೆಯಲ್ಲಿ ಆಯಿತು. ಈಗ ಅಲ್ಲಿ ಬರ್ತಕ್ಕಂಥ ವಾಮನ ಪುರಾಣದಲ್ಲಿ ಕಥೆಯಲ್ಲಿ ಇಕ್ಷಾಕುಗೆ 100 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬ ದಂಡಕ ಅಂತ ಇರ್ತಾನೆ, ತುಂಬ ಗರ್ವಿ, ತುಂಬ ಅಹಂಕಾರಿ, ತುಂಬ ಉಪದ್ರಕಾರಿ. ಈ ಮಗನನ್ನು ರಾಜ್ಯದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಲ್ಲ ಅಂತ ಎನಿಸ್ಕೊಂಡು ಇಕ್ಷಾಕು ಅವನಿಗೆ ಹಿಮಾಲಯದ ಒಂದು ತಪ್ಪಲಲ್ಲಿ ಅವನಿಗೆ ಒಂದು ಜಾಗ ಕೊಡ್ತಾನೆ, ಇಲ್ಲಿ ನೀನು ರಾಜ್ಯ ಕಟ್ಟಿಕೊಂಡು ಇರುವಂತೆ. ಅದಕ್ಕೆ ಮಧುಮಂತಪುರ ಅಂತ ಹೆಸರಿಡ್ತಾರೆ, ಮಧುಮಂತಪುರ ಅಂತ. ಅಲ್ಲಿ ಆಚಾರ್ಯರಾಗಿ ಶುಕ್ರಾಚಾರ್ಯರನ್ನು ಇಟ್ಕೊಡ್ತಾನೆ ಅವ. ತದ್ವಿರುದ್ಧ ನೋಡಿ, ಇಲ್ಲ ಇದ್ದರೆ ಅವರಿಗೆ ನಮ್ಮ ಸೂರ್ಯವಂಶದವರೆಗೆ ರಾಮನ ಪರಂಪರೆಗೆ ಆಚಾರ್ಯ ಯಾರು? ವಸಿಷ್ಠ ಅಲ್ವಾ? ಆದರೆ ತದ್ವಿರುದ್ಧವಾಗಿ ಇವ ಏನು ಮಾಡ್ತಾನೆ, ನಮ್ಮ ದಂಡಕ ಶುಕ್ರಾಚಾರ್ಯರನ್ನು ತನ್ನ ಆಚಾರ್ಯರಿಗೆ ಇಟ್ಕೊಂಡು ಅಲ್ಲಿ ನಮ್ಮ ಮಹೇಂದ್ರ ಪರ್ವತದ ತಪ್ಪಲು ಅಂತ ಹೇಳ್ಬೋದು. ದಂಡಕಾರ್ಯನ ಆಗಲಿಲ್ಲ, ದಂಡಕಾರ್ಯ ವಿಸ್ತಾರ ಇದೆ, 4 ಸ್ಟೇಟ್ನಲ್ಲಿ ಹೋಗ್ತದೆ. ಹಾಗೆ ಅಲ್ಲಿ ಅವ ಮಧುವಂತಪುರದಲ್ಲಿ ರಾಜ್ಯಭಾರವನ್ನು ಮಾಡ್ತಾನೆ. ಒಂದು ದಿವಸ ತಾನು ವನವಿಹಾರಕ್ಕೆ ಅಂತ ಹೋದಾಗ ಗುರುಗಳ ಮಗಳನ್ನು ಕಾಣ್ತಾನೆ. ಶುಕ್ರಾಚಾರ್ಯ ಮಗಳು ಪ್ರಾಯಕ್ಕೆ ಬಂದ ಹುಡುಗಿ, ಅವಳ ಹೆಸರು ಅರಾಜೆಯಂತೆ, ದೇವಯಾನಿ ಸಣ್ಣವಳು, ಅರಾಜೆ ಅಂತ ಇರ್ತಾರೆ. ಗುರುಗಳು ಇರೋದಿಲ್ಲ. ಆಗ ಗುರುಗಳಿಲ್ಲದ ಸಂದರ್ಭದಲ್ಲಿ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ಪ್ರೀತಿ ಮಾಡಿದ್ದೇನೆ, ನಿನ್ನನ್ನು ಮದುವೆ ಹಾಕಬೇಕು ಹಾಗೆ ಹೇಗೆ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾರೆ, ನನ್ನ ಅಪ್ಪ ಇಲ್ಲ, ಅಪ್ಪ ನಿನ್ನ ಆಚಾರ್ಯ ಇದ್ದಾನೆ, ಏನಿದ್ರು ನನ್ನ ಅಪ್ಪನ ಹತ್ರ ನೀನು ಮಾತಾಡಬೇಕು ಅಂತ. ಅವಳ ಮಾತನ್ನು ಲೆಕ್ಕಿಸದೆ ರಾಜ ಎಂಬ ಗರ್ವದಿಂದ ಅವಳನ್ನು ಅತ್ಯಾಚಾರ ಮಾಡ್ತಾನೆ. ಯಾರು? ದಂಡಕ. ಈ ವಿಚಾರ ಶುಕ್ರಾಚಾರ್ಯರಿಗೆ ತಿಳಿಯುತ್ತದೆ. ತುಂಬ ಸಿಟ್ಟು ಬರ್ತದೆ, ನೋವು ಆಗ್ತದೆ. ಏನು ಮಾಡೋದು? ಸಿಟ್ಟಿನ ಬರದಲ್ಲಿ ಹೇಳ್ತಾರೆ, ಇದೊಂದು ಸ್ಮಶಾನ ಭೂಮಿ ಆಗಲಿ, 7 ದಿವಸ ನಿರಂತರ ಒಯ್ಗೆಯ ಮಳೆ ಬಿದ್ದು ಇಡೀ ಇದು ಬರಡು ಭೂಮಿ ಆಗಲಿ, ಒಂದು 100 ಯೋಜನೆ ವಿಸ್ತಾರವಾದಂಥ ಬರಡು ಭೂಮಿ ಆಗಲಿ, ಇಂಥ ಒಂದು ಕೆಟ್ಟ ಕೆಲಸ ಅಂತ ಮಾಡದ ಇಡೀ ಪರಿವಾರ ಈ ಒಯ್ಗೆಯ ಮಳೆಯಲ್ಲಿ ಹೂತು ಹೋಗಲಿ ಅಂತ ಹೇಳ್ತಾರೆ. ತನ್ನ ಮಗಳು ಕೂಗ್ತಾಳೆ, ಅಪ್ಪ ನಂದೇನು ತಪ್ಪಿದೆ ಅಂತ. ಹೌದಮ್ಮ ಅಂತ ಹೇಳ್ತಾರೆ. 1 ಯೋಜನೆ ವಿಸ್ತಾರವಾದಂಥ ನಿನ್ನ ಈ ಜಾಗದಲ್ಲಿ ಯಾವುದು ಅನಾಹುತ ಆಗದೇ ಇರಲಿ, ಯಾವುದೇ ಒಂದು ಪರಿಣಾಮವನ್ನು ಬೀರದೇ ಇರಲಿ, ನಿತ್ಯ ನಿರಂತರ ಹಸುರಾಗಿ ಎಲ್ಲ ಪ್ರಾಣಿಗಳು ಸಮೃದ್ಧಿಯಿಂದ ವೈರತ್ವವನ್ನು ಬಿಟ್ಟು ಒಂದು ಸುಸೂತ್ರವಾದ ಸಾಂಗವಾಗಿ ಇಲ್ಲಿ ಧ್ಯಾನಾನುಕೂಲ ಆಗುವಂಥ ಸ್ಥಿತಿ ನಿರಂತರ ನಡೆಯಲಿ ಅಂತ ಹೇಳ್ತಾರೆ. ಅಲ್ಲಿ ಜಾಗ ಖಾಲಿ ಮಾಡಿ ಹಿಮಾಲಯಕ್ಕೆ ಹೋಗ್ತಾರೆ. ಆ ಕ್ಷಣದಿಂದ ನಿರಂತರ 7 ದಿವಸ ಮಳೆ ಬಿಂದು ಅದು ದಂಡಕಾರಣ್ಯ ಆಯಿತು. ನಮಗೆ ರಾಮಾಯಣದಲ್ಲಿ ನೋಡ್ತಕ್ಕಂಥ ದಂಡಕಾರಣ್ಯ ಇದೆಲ್ಲ ಏನನ್ನು ಸೂಚಿಸ್ತಂದರೆ, ನಾವು ಮನುಷ್ಯರು ನಮ್ಮ ವ್ಯಾಪ್ತಿಯನ್ನು ಬಿಟ್ಟಾಗ, ನಮಗೆ ಅಧಿಕಾರ ಇದೆಂಬ ಭಾವವನ್ನು ವ್ಯಕ್ತ ಮಾಡಿದಾಗ, ದುರಂಕಾರವನ್ನು ವ್ಯಕ್ತ ಮಾಡಿದಾಗ, ಈ ಪ್ರಕೃತಿ ಕಾಲಕ್ಕೆ ನಮಗೆ ಯಾವ ರೀತಿಯಲ್ಲಿ ಅದರದೇ ಆದಂಥ ಒಂದು ಹೊಡೆತವನ್ನು ಕೊಟ್ಟು ನಮ್ಮನ್ನು ಹದ್ದುಬಸ್ತಿಗೆ ತರ್ತದೆ ಅಂತ ಹೇಳ್ಬೋದು. ಇನ್ನು ನಾವೊಂದು ಕತೆಗೆ ಹಿಂದೆ ಹೋದಾಗ, ಒಂದೊಮ್ಮೆ ದೇವಲೋಕ ಖಾಲಿ, ದೇವಲೋಕದಲ್ಲಿ ಇಂದ್ರ ಪದಚ್ಯುತ ಆಗಿದ್ದಾನೆ, ಸುಮಾರು ಸಲ ಪದಚ್ಯುತ ಆಗ್ತಾನೆ. ಈಗ ಈ ಒಂದು ಘಟನೆ ಅಂದರೆ, ಅವನು ತ್ರಷ್ಟನ ಮಗ ನನ್ನ ಆಚಾರ್ಯನಾಗಿ ಮಾಡ್ತಾನೆ, ವಿಶ್ವರೂಪನನ್ನು. ಅವನಿಗೆ 3 ತಲೆ, ಒಂದು ತಲೆಯಲ್ಲಿ ಸೋಮರಸ,
ಒಂದರ ಸರೆಯಲ್ಲಿ ಸುರೆ, ಒಂದರಲ್ಲಿ ಅನ್ನವನ್ನು ತೆಕೊಡ್ತಾನೆ. ಯಾರು? ಆ ಆಚಾರ್ಯ. ಅವನು ಸ್ವಲ್ಪ ದೇವತೆಗಳ ಆಚಾರ್ಯನಾಗಿ ವಿಶ್ವರೂಪ ಅಧಿಕಾರ ತೆಕೊಂಡ್ರು. ಅವನಿಗೆ ಸ್ವಲ್ಪ ಅವನ ತಾಯಿ ರಾಕ್ಷಸಿ ಇದ್ಲು, ರಚನಾ ಎಂಬ ಪ್ರಹ್ಲಾದನ ತಂಗಿ ಇದ್ಲು. ಆದ ಕಾರಣ ರಾಕ್ಷಸರು ಕೂಡ ಅವಿಸ್ಕೊಡ್ತಿದ್ದ. ಇದನ್ನು ತಿಳಿದು ಇಂದ್ರ ಅವನ ತಲೆಯನ್ನೇ ಕತ್ತರಿಸ್ತಾನೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಇಂದ್ರ ಇಲ್ಲ, ಯಾರನ್ನು ಮಾಡೋದು? ಈಗ ಪೀಠ ಖಾಲಿ ಆಗ್ತದೆ ಅಲ್ವಾ? ಈಗ ನಹುಷನನ್ನು ಮಾಡುವ ಅಂತ ಆಯಿತು. ಚಕ್ರವರ್ತಿ 100 ಯಜ್ಞಗಳನ್ನು ಮಾಡಿದ್ದಾನೆ ಪುಣ್ಯಾತ್ಮ ಅಂತ. ಅವನ್ನ ಚಕ್ರವರ್ತಿಯನ್ನು ಪೀಠದಲ್ಲಿ ಕೂರಿಸುವಂತೆ ತೀರ್ಮಾನ ಆಯಿತು. ಬಂದರು, ಅಭಿಷೇಕ ಆಗಿ ಎಲ್ಲ ಕೂರಿಸಿದಾಗ ಪಕ್ಕ ಹೇಳ್ತಾನೆ, ನಾನು ಈಗ ದೇವೇಂದ್ರನ ದೇವಲೋಕದ ಹೊಡ್ಡೋಲಗದ ರಾಜ ಇದ್ದಾನೆ, ಇದೇನೆ ನಾನು. ಪಕ್ಕದಲ್ಲಿ ದೇವೇಂದ್ರನ ಹೆಂಡತಿ ಸಚಿ ಬೇಕಲ್ಲ, ಅವಳನ್ನು ಹೇಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಎಲ್ಲ, ನೋಡಪ್ಪ, ದೇವೇಂದ್ರ ಸ್ವಲ್ಪ ಅವನಲ್ಲಿ ತಪ್ಪು ಗುಣ ಇದ್ದರೂ ಸಚಿ ಪತಿವ್ರತೆ, ತುಂಬ ಸಾತ್ವಿಕಳು, ಒಳ್ಳೆಯವಳು, ಅವಳ ವಿಷಯ ನಾವು ಹಗುರವಾಗಿ ಮಾತಾಡಬಾರ್ದು ಅಂತ ಯಾರು ಅಲ್ಲಿರುವಂಥ ವಿದ್ವಾಂಸರು ಹೇಳ್ತಾರೆ. ಆಗ ನಹುಷ ಏನು ಹೇಳ್ತಾನೆ, ನನಗೆ ನೀವು ಬುದ್ಧಿ ಬೋಧನೆ ಮಾಡ್ತಾರಾ? ಆವತ್ತು ದೇವೇಂದ್ರ ಅಲ್ಲಿ ಹತ್ರ ಹೋಗಿದ್ದಾಗ ನಿಮ್ಮ ತಲೆ ಏನಾಗಿತ್ತು, ನೀವು ಯಾಕೆ ಬುದ್ಧಿ ಬೋಧನೆ ಕೊಡಲಿಲ್ಲ ಒಂದು ತಪ್ಪು ಮಾಡುವಾಗ ಅಂತ ಹೇಳ್ತಾರೆ. ಆಗ ಅವರು ಮಾತಾಡೋದಿಲ್ಲ. ಈ ವಿಚಾರ ಈಗ ಸಚಿಗೆ ಹೋಗ್ತದೆ. ಹೊಸದಾಗಿ ಬಂದಂಥ ದೇವೇಂದ್ರ ನಹುಷ ನಿನ್ನನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆಂಬ ಸುದ್ದಿ ಹೋಗ್ತದೆ. ಆಗ ಅವಳು ತುಂಬ ಜ್ಞಾನಿ ಇರ್ತಾಳೆ. ಅವಳು ಹೇಳ್ತಾಳೆ, ನನ್ನನ್ನು ಇವರು 7 ಋಷಿಗಳು ಪಲ್ಲಕ್ಕಿಯಲ್ಲಿ ತೆಕೊಂಡೋಗಿ ಅವನ ಭೇಟಿ ಮಾಡಿಸುವುದಾದರೆ, ನಹುಷನ ಭೇಟಿ ಮಾಡಿಸುವುದಾದರೆ, ಪಲ್ಲಕ್ಕಿಯನ್ನು 7 ಋಷಿಗಳೇ ನನ್ನನ್ನು ಹೊತ್ತುಕೊಂಡು ಅಲ್ಲಿವರೆಗೆ ಹೋಗುವುದಾದರೆ ನಾನು ಅವನನ್ನು ಸ್ವೀಕರಿಸ್ತೇನೆ ಅಂತೆ. ಯಾರು? ನನ್ನನ್ನು ಸ್ವೀಕರಿಸಲಿಕ್ಕೆ ಯಾರು? ನಹುಷ ಬರಬೇಕು. ನಹುಷ ಪಲ್ಲಕ್ಕಿಯಲ್ಲಿ ಬರಬೇಕು, 7 ಋಷಿಗಳು ಹೊತ್ತಂತ ಕಥೆಯಲ್ಲಿ. ಅಂದರೆ ನಹುಷನು ಏನಾಗ್ತಂತೆ ಅವಳಿಗೆ ಗೊತ್ತಿತ್ತು, ಅವಳಿಗೆ ಆ ದರ್ಶಿತ್ವ ಇತ್ತು. ಈಗ ನಹುಷ ಹೇಳ್ತಾನೆ, ಕರೀರಿ 7 ಋಷಿಗಳನ್ನು. 7 ಋಷಿಗಳು ಪಲ್ಲಕ್ಕಿಯನ್ನು ಹೊರ್ತಾರೆ. ಎಲ್ಲಿಗೆ? ಸಚಿಯ ಮನೆಗೆ ಹೋಗಲಿಕ್ಕೆ. ಅದರಲ್ಲಿ ಒಬ್ಬ ಸ್ವಲ್ಪ ಗಿಡ್ಡ ಇದ್ದ, ಅಗಸ್ತ್ಯರು. ಅವ್ರು ಸ್ವಲ್ಪ ಕಾಲ ಹಾಕುವಾಗ ಮೇಲೆ ಕೆಳಗೆ ಆಯಿತು. ಪಲ್ಲಕ್ಕಿಯಲ್ಲಿ ಕೂತಂಥ ನಹುಷ ಎಡಗಲ್ಲಿ ಒದ್ದೇ ಬಿಟ್ಟ. ಏನಯ್ಯ, ನಿನ್ನ ಸೊಂಟ ಸರಿ ಇಲ್ವಂತೆ. ಕೆಂಡಾಮಂಡಲ ಆಗಿಬಿಟ್ಟಂತ ಅಗಸ್ತ್ಯ ಹೇಳ್ತಾರೆ, ನೀನು ಹೆಬ್ಬಾವು ಆಗ್ಬಿಡು ಅಂತ. ಅಜಗರ ಆಗಿಬಿಟ್ಟ ಕ್ಷಣಾರ್ಧದಲ್ಲಿ ನಹುಷ. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ದೊಡ್ಡವರು ಮಾಡಿದಂಥ ತಪ್ಪನ್ನು ನಾವು ಹೇಳಲಿಕ್ಕಿಲ್ಲ, ದೊಡ್ಡವರು ಮಾಡಿದಂಥ ಒಳ್ಳೆಯ ಕೆಲಸದ ಬಗ್ಗೆ ನಮಗೆ ಗಮನ ಹರಿಸಬೇಕು ಅಂತ ಹೇಳ್ತೇವೆ. ದೊಡ್ಡವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳಿದರೆ, ಶಿವ ವಿಷವನ್ನೇ ಕೊಡದಿದ್ದ, ನಮಗೆ ವಿಷ ಕುಡಿಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಅಂಥ ಸ್ಥಿತಿಯಲ್ಲಿ ನಾವು ದೊಡ್ಡವರು ಮಾಡಿದಂಥ ಆ ಒಳ್ಳೆಯ ಕೆಲಸಗಳನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು ಅಂತೆ ಅನೇಕ ಕಡೆಯಲ್ಲಿ ನಮಗೆ ಉಲ್ಲೇಖ ಮಾಡ್ತದೆ. ಇನ್ನೊಂದು ಕಡೆಗೆ ಹೋದಾಗ ಬುದ್ಧ ಗಯಾ ಅಂತ ನೀವು ಕೇಳಿರ್ಬೋದು. ತುಂಬ ಜನ ಪಿಂಡ ಪ್ರದಾನಕ್ಕೆ ಗಯೆಗೆ ಹೋಗ್ತಾರೆ, ಬುದ್ಧ ಗಯಾ ಅಂತೆ, ಒಳ್ಳೆಯ ಒಂದು ಜಾಗ. ಇದು ವಾಯುಪುರಾಣದಲ್ಲಿ ಬರತಕ್ಕಂಥ ಒಂದು ಕತೆ. ಸುಮಾರು 18 ಪುರಾಣಗಳಿದ್ರೆ ಒಳ್ಳೆ ಕಥೆಗಳನ್ನು ಕೊಟ್ಟಿದ್ದಾರೆ ನಮಗೆ ವೇದವ್ಯಾಸರು. ಅಲ್ಲಿ ಏನೆಂದರೆ ಬುದ್ಧಗಯಾ ಅಂತೆ, ಒಬ್ಬ ಗಯಾಸುರ ಅಂತೆ ಒಬ್ಬ ರಾಕ್ಷಸ ಇದ್ದಾನೆ, ತಪಸ್ಸು ಮಾಡ್ತಾನೆ. ಯಾರನ್ನು? ಎಲ್ಲರೂ ಮಾಡೋದು ಬ್ರಹ್ಮ ಅಥವಾ ಶಿವನು, ನಾವು ವಿಷ್ಣುವನ್ನೇ ತಪಸ್ಸು ಮಾಡ್ತಾನೆ. ಈಗ ಯಾರು? ಗಯಾಸುರ. ತಪಸ್ಸು ಮಾಡಿದಾಗ ತುಂಬ ಒಳ್ಳೆಯ ರಾಜ ಇದ್ದ ರಾಕ್ಷಸ. ತಪಸ್ಸು ಮಾಡಿದಾಗ ವಿಷ್ಣು ಬಂದು ಕೇಳ್ತಾನೆ, ಏನು ನಿನಗೆ ಹೊರಬೇಕು ಅಂತ. ವಿಷ್ಣು ಒಬ್ಬನೇ ಬರೋದಿಲ್ಲ, 3 ಜನರು ಬರ್ತಾರೆ ಅವನ ತಪಸ್ಸಿಗೆ ಮೆಚ್ಚಿ. ಏನು ನಿನಗೆ ಹೊರಬೇಕು ಅಂತ. ಇಡೀ ಬ್ರಹ್ಮಾಂಡದಲ್ಲಿ ಪುಣ್ಯ ಪುರುಷ ನಾನಾಗಬೇಕು. ನಾನು ಯಾರನ್ನು ನೋಡಿದರೆ, ಯಾರ ಬಗ್ಗೆ ಸಂಕಲ್ಪ ಮಾಡಿದರೆ, ಯಾರು ನನ್ನನ್ನು ಮುಟ್ಟಿದರೆ ಅವರೆಲ್ಲ ಸ್ವರ್ಗಕ್ಕೆ ಹೋಗಬೇಕು, ಅವರಿಗೆ ಯಾರಿಗೂ ಯಾವುದೇ ಪಾಪ ಅಂಟಬಾರದು ಅಂತ ಗಯಾಸುರ ಹೊರ ಕೇಳ್ತಾನೆ. ನನ್ನಲ್ಲಿರುವಷ್ಟು ಪುಣ್ಯ ಯಾರಲ್ಲಿ ಕೂಡ ಇರಬಾರ್ದು, ಯಾವುದೇ ದೇವತೆಯಲ್ಲಿ ಕೂಡ ಇರಬಾರ್ದು. ಎಲ್ಲ ಪುಣ್ಯಕ್ಷೇತ್ರಗಳು ನನ್ನಲ್ಲಿರಬೇಕು. ನನ್ನನ್ನು ನೋಡಿದರೆ, ನಾನು ಮುಟ್ಟಿದರೆ, ನನ್ನ ಸಂಕಲ್ಪ ಮಾಡಿದರೆ ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕು. ಯಾರೊಬ್ಬರು ಕಷ್ಟಕ್ಕೆ ಒಳಪಡಬಾರ್ದು, ನರಕಕ್ಕೆ ಹೋಗಬಾರ್ದು, ಯಾವುದೇ ಶಿಕ್ಷೆಗೆ ಹೋಗಬಾರ್ದು ಅಂತ ತೆಕೊಳ್ಳಿ. ಹೊರ ತೆಕೊಂಡ ಮರುದಿವಸದಿಂದ ಸತ್ತವರೆಲ್ಲ ಸ್ವರ್ಗಕ್ಕೆ. ಯಮಧರ್ಮವರವನ ಖಜಾನೆ ಖಾಲಿ. ಅಲ್ಲಿ ಯಾವುದೇ ಶಿಕ್ಷೆ ಕೊಡೋರಿಗೆ ಕೆಲಸವೇ ಇಲ್ಲ. ಕಂಗಾಲಾಯಿತು, ಎಲ್ಲ ಲೋಕಗಳು ಅಲ್ಲೋಲ ಕಲ್ಲೋಲ ಆಯಿತು. ಏನು ಮಾಡೋದು ಅಂತೆ, ಹೊರ ಕೊಟ್ಟಾಗಿದೆ. ಈಗ ದೇವತೆಗಳೆಲ್ಲ ಸೇರಿಕೊಂಡ್ರು ಒಂದು ಕಡೆಯಲ್ಲಿ ಸೇರಿ, ಏನು ಮಾಡೋದು ಅಂತ. ಆದರೆ ಆ ರಾಜ ಗಯ ಇದ್ದಾನೆಲ್ಲ ತುಂಬ ಸಜ್ಜನ. ಅವನು ಏನು ಕೇಳಿದರೂ ಕೊಡುವಂತೆ ತಿಳ್ಕೊಂಡೋಗಿ
ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತೆ ಬಂದು ಗಯನ ಹತ್ರ ಕೇಳ್ತಾನೆ, ಗಯಾಸುರ ನಿನ್ನಿಂದ ಒಂದು ಉಪಕಾರ ಆಗಬೇಕು. ಅಯ್ಯೋ, ತ್ರಿಮೂರ್ತಿಗಳು ಬಂದು ನನ್ನಿಂದ ಉಪಕಾರ ಕೇಳಿದೆ. ಏನಪ್ಪ ಅದು? ಲೋಕ ಕಲ್ಯಾಣಕ್ಕಾಗಿ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಯಜ್ಞವನ್ನು ಮಾಡಬೇಕಿದ್ದೇವೆ. ಅಂಥ ಪುಣ್ಯಕ್ಷೇತ್ರ ಕಾಣುವುದೇ ಇಲ್ಲ, ಅದು ನಿನ್ನ ಶರೀರ. ನಿನ್ನ ಶರೀರದಲ್ಲಿ ನಿನ್ನ ಎದೆಯಲ್ಲಿ ನಮಗೆ ಯಜ್ಞ ಮಾಡಬೇಕಂತೆ ಅಪೇಕ್ಷೆ ಇದೆ ಅಂತೆ. 100 ಯೋಜನ ವಿಸ್ತಾರವಾದಂಥ ಶರೀರ, 60 ಯೋಜನ ಅಗಲ ಇರತಕ್ಕಂಥ ಶರೀರ, ಅದಕ್ಕೇನಂತೆ ಅಂತ ಹೇಳ್ತಾನೆ. ನಿಮಗೆ ಲೋಕ ಕಲ್ಯಾಣಕ್ಕಾಗಿ ನನ್ನ ಶರೀರದಲ್ಲಿ ಯಜ್ಞ ಮಾಡಬೇಕು ಅಂತ ಆಸೆ ಇದ್ರೇನು, ನಾನು ಅಂಗಾತಾಗಿ ಮಲಗ್ತೇನೆ, ಉದ್ದ ಮಲಗ್ತಾನೆ ಆಕಾಶಮುಖಿಯಾಗಿ. ಈಗ ಅವನ ಎದ್ದೆಯಲ್ಲಿ ಯಜ್ಞ ಮಾಡಬೇಕು ಅಂತೇಳಿ ಯಮನ ಹತ್ರ ಹೇಳ್ತಾಳೆ, ಅವನ ತಲೆ ಮೇಲೆ ಒಂದು ಕಲ್ಲಿಡುವಂತೆ. ಬ್ರಹ್ಮನ ಹತ್ರ ಹೇಳ್ತಾರೆ, ಅವನ ಕಾಲಿನ ಮೇಲೆ ಒಂದು ಕಲ್ಲಿಡುವಂತೆ. ಎಷ್ಟು ದೊಡ್ಡ ಬಂಡೆ ಕಲ್ಲಿಟ್ಟು 100 ಯೋಜನ ವಿಸ್ತಾರವಾದಂಥ ಈ ಶರೀರ ಅಲ್ಲಾಡಲಿಕ್ಕೆ ಶುರುವಾಯಿತು. ಹೇಗಪ್ಪ ಯಜ್ಞ ಮಾಡೋದು? ಎಲ್ಲ ದೇವತೆಗಳು ನಿಂತಿದ್ದಾರೆ, ಎಲ್ಲ ನಿಂತಿದ್ರೆ ಯಜ್ಞ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಾಡ್ತಾ ಇದೆ. ಕಡೆಗೆ ವಿಷ್ಣು ಹತ್ರ ಮೊರೆ ಹೋಗ್ತಾರೆ. ವಿಷ್ಣು ತನ್ನ ಪೂರ್ಣ ಶಕ್ತಿಯಿಂದ ಎದೆ ಮಧ್ಯೆ ಒಂದು ಕಲ್ಲನ್ನಿಟ್ಟು ತನ್ನ ಪಾದವನ್ನು ನೂರ್ತಾನೆ. ಅದಕ್ಕೆ ವಿಷ್ಣು ಪಾದ ಅಂತ ಆಗಿದೆ. ನೀವೆಲ್ಲ ಗಯಕ್ಕೆ ಹೋದರೆ ಗೊತ್ತಾಗ್ತದೆ. ಬುದ್ಧ ಗಯಕ್ಕೆ ಹೋದರೆ ನಮ್ಮ ಪೂರ್ವಜರಿಗೆ ಎಲ್ಲ ಅಲ್ಲಿ ಪಿತೃತರ್ಪಣ ಬಿಡೋದು ಅಂತ ಹೇಳ್ತಾರೆ. ಹಾಗೆ ಯಜ್ಞ ನಡೀತದೆ. ಆಗ ಗಯನಿಗೆ ಗೊತ್ತಾಗ್ತದೆ, ಇದು ನನ್ನನ್ನು ಮುಗಿಸಲಿಕ್ಕಾಗಿ ಮಾಡಿದಂಥ ದೇವತೆಗಳ ಒಂದು ಚಿಂತನೆ ಅಂತ ಗೊತ್ತಾಗ್ತದೆ. ಆಗ ಹೇಳ್ತಾನೆ, ನೀವು ಏನು ಎನಿಸ್ಕೊಂಡಿದ್ರೆ ಅದಕ್ಕೆ ನನ್ನ ಪೂರ್ಣ ಸಹಮತ ಇದೆ. ಆದರೆ ಈ ಕ್ಷೇತ್ರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಅಂಶಗಳಿದ್ದು, ಎಲ್ಲ ದೇವತೆಗಳ ಶಕ್ತಿ ಕೂಡ ಇಲ್ಲಿ ನೆಲೆಗೊಂಡಿದ್ದು, ಎಲ್ಲ ಪುಣ್ಯಕ್ಷೇತ್ರಗಳು ಮತ್ತು ಎಲ್ಲ ತೀರ್ಥಕ್ಷೇತ್ರಗಳ ಕೇಂದ್ರ ಸ್ಥಾನ ಆಗಿ ಅದು ಗಯಾ ಕ್ಷೇತ್ರ ಅಂತೆ ಮುಂದಕ್ಕೆ ನಿರ್ಮಾಣ ಆಗಬೇಕು. ಸೂರ್ಯಚಂದ್ರ ಇರತಕ್ಕಂಥ ದಿನಗಳಲ್ಲಿ ಕೂಡ ನನ್ನ ಹೆಸರು ಶಾಶ್ವತವಾಗಿ ಇರಬೇಕು ಅಂತೆ ಯಾರು ಆ ಗಯಾಸುರ ದೇವತೆಗಳಿಗೆ ಕೇಳಿಕೊಡ್ತಾರೆ. ಈಗಲೂ ಕೂಡ ಅಂಥ ಒಂದು ಪುಣ್ಯಕ್ಷೇತ್ರ, ನಾವು ಅದನ್ನು ಬುದ್ಧ ಗಯ ಅಂತ ಹೇಳ್ತೇವೆ. ಆ ಗಯದಲ್ಲಿ ಹಿಂದೂಗಳು ಶ್ರದ್ಧಾಭಕ್ತಿಯಿಂದ ಹೋಗಿ ಸುರಿಗೆ ತಮ್ಮ ಹಿರಿಯರಿಗೆ ಪಿಂಡ ಪ್ರದಾನ ಮಾಡತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಇದು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಸನಾತನ ಧರ್ಮದಲ್ಲಿ ಒಟ್ಟಾರೆ ಮೇಲೆ ಪುಣ್ಯವನ್ನು ಯಾವ ರೀತಿಯಲ್ಲಿ ಸಂಚಯನ ಮಾಡಬೇಕು ಅಂತ ಹೇಳಿದೆ. ಮನಸ್ಸೇ ನೈಕ್ಯತೆಯ ಜಗತ್ತು. ನಮ್ಮ ಮನಸ್ಸೇ ಒಂದು ದೊಡ್ಡ ವಿಜ್ಞಾನದ ಒಂದು ಕೇಂದ್ರ ಅಂತೆ. ಆ ಮನಸ್ಸಿನ ಮುಖಾಂತರ ಯಾವ ಸಂಕಲ್ಪವನ್ನು ನಾವು ಮಾಡಿದರು, ಡಿಮಾಂಡ್ ಆ್ಯಂಡ್ ಸಪ್ಲೈ ರೂಲ್ ಅಂತೆ, ಸರಿಯಾದ ರೀತಿಯಲ್ಲಿ ಆ ವಿಘ್ನೇಶ್ವರನ ಮಿಂದು ಕಣ್ಣುಮುಚ್ಚಿ ಕೇಳಿದರೆ ನಿಮ್ಮ ಇಷ್ಟ ಅರ್ಥ ನಡೀತದೆ. ನೀವು ಅರ್ಧಂಬದ್ಧ ಕೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸು ಪೂರ್ಣ ಅದರೊಳಗೆ ಸೇರಿರಬೇಕು. ಸೇರಿದಾಗಲೇ ಅಲ್ವಾ ಅಲ್ಲಿ ಭಗವಂತನ ಪೂರ್ಣ ಅನುಗ್ರಹ ಬರೋದು. ಅದಕ್ಕೆ ಭಗವಂತ ಒಂದು ಮಾತು ಹೇಳ್ತೇನೆ, ಅನನ್ಯಶ್ಚಿಂತಾಯಂತು ಮಾಂ ಹೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯ ಅಂತ ಹೇಳ್ತಾನೆ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನೆಲ್ಲ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆಂತೆ ಭಗವಂತ ಹೇಳ್ತಾನಂತೆ. ಆ ನಿಟ್ಟಿನಲ್ಲಿ ಭಗವಂತ ಎಂಬ ಶಕ್ತಿ ಮೊದಲಾಗಿ ತನ್ನ ಆತ್ಮ ಜೀವಾತ್ಮ ಅಂತ ತಿಳ್ಕೊಂಡಿರಬೇಕಂತೆ. ಆ ಜೀವಾತ್ಮ ಆವರಿಸಿದಂಥ ಈ ಶರೀರವನ್ನು ಆದಷ್ಟು ನಾವು ಶುದ್ಧವಾಗಿ ಇಡಬೇಕು. ಮೋಸ, ವಂಚನೆ ಅಥವಾ ಇನ್ನಿತರ ಯಾವುದೇ ಕೆಟ್ಟ ಪ್ರವೃತ್ತಿಗಳಿಂದ ಆದಷ್ಟು ನಮಗೆ ಒಳಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ನಿರಂತರ ಅಭ್ಯಾಸೇನ ವೈರಾಗ್ಯ. ನಾವು ಯಾವ ಅಭ್ಯಾಸ ಮಾಡ್ತೇವೆ ಅದೇ ನಮ್ಮ ಸಾಯುವ ತನಕ ಇರ್ತದೆ. ಒಳ್ಳೆಯ ಅಭ್ಯಾಸ ಶುರು ಮಾಡಿದರೆ ಒಳ್ಳೆಯ ಅಭ್ಯಾಸನೇ ಬರ್ತದೆ. ಅದಕ್ಕೆ ಹೇಳಿದ್ದಾರೆ, ಉದಾತ್ತವಾದ ಸತ್ತೆಯೊಡನೆ ನಮ್ಮ ಸಂಬಂಧವನ್ನು ಬೆಳೆಸಬೇಕು. ಒಳ್ಳೆಯ ಜನರೊಟ್ಟಿಗೆ ನಾವು ಸಂಬಂಧವನ್ನು ಬೆಳೆಸಿದಾಗ ಒಳ್ಳೆಯ ಗುಣಗಳ ಪ್ರವೃತ್ತಿಗಳೇ ನಮ್ಮಲ್ಲಿ ರೂಪಿಸ್ತದೆ. ಚರಂಡಿಯ ನೀರು ಗಂಗೆಗೆ ಹೋಗಿ ಬೀಳ್ತದೆ. ನೀವು ಗಂಗಾ ನದಿ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ. ಆ ಗಂಗಾ ನದಿಗೆ ಚರಂಡಿಯ ನೀರು ಬಿದ್ದರೆ ಚರಂಡಿಯ ನೀರು ಗಂಗೆ ನೀರು ಅಂತ ಬೇರೆ ಆಗೋದಿಲ್ಲ. ಗಂಗೆ ಅಂತ ನಾವು ಎನ್ಸ್ಕೊಂಡು ಬಾಟ್ಲಿಯಲ್ಲಿ ತಂದರೆ ಎಷ್ಟೋ ವರ್ಷ ಇಟ್ಟರು ಏನು ಆಗುವುದಿಲ್ಲ. ಅಂಥ ಶಕ್ತಿ ಆ ಗಂಗಾ ಜಲಕ್ಕೆ ಇದೆ. ಸಾಮಾನ್ಯ ಒಂದು ಭಿಕ್ಷುಕಿ ಹುಡುಗಿಯನ್ನು ರಾಜನಿಗೆ ಮದುವೆ ಮಾಡಿಕೊಟ್ಲೆ ನಾನು ರಾಣಿ ಅಂತ ಹೇಳ್ತಾರೆ. ಅಂದರೆ ಉದಾತ್ತವಾದ ಸತ್ಯವೊಡನೆ ನಮ್ಮ ಸಂಬಂಧ. ಹಾಗೆ ಧರ್ಮದೊಡನೆ ನಾವು ಕೂಡ ನಮ್ಮ ಸಂಬಂಧವನ್ನು ಬೆಳೆಸಿದಾಗ, ಸತ್ಯದೊಡನೆ ನಮ್ಮ ಸಂಬಂಧ ನಾವು ಬೆಳೆಸಿದಾಗ ನಾವು ಸಾತ್ವಿಕರಾಗ್ತೇವೆ, ಧಾರ್ಮಿಕರಾಗ್ತೇವೆ. ಆಗ ನಮ್ಮ ಎಲ್ಲಿ ಮುಟ್ಟಬೇಕಾದಂಥ ಒಂದು ಚಿಂತನೆ ಇದೆಯಲ್ಲ ಅಲ್ಲಿ ಮುಟ್ಟಲಿಕ್ಕೆ ಸುಲಭ ಆಗ್ತದಂತೆ. ಅದು ಬಿಟ್ಟು ನಾವು ಸುಮ್ಮನೆ ದಿನದಲ್ಲಿ ನಮಗೆ ಕೆಲವು ಗಂಟೆಗಳಾದರೂ ಮತ್ತೊಬ್ಬರ ಮನೆ ಸುದ್ದಿ, ಮತ್ತೊಬ್ಬರ ವಿಚಾರ ಮಾತಾಡಿದ್ರೆ ನಿದ್ರೆ ಬರೋದಿಲ್ಲ. ಅವರೆಲ್ಲ ನಮಗೆ ವಿರೋಧಿಗಳು. ಅವರು ಆ ಜಾತಿ, ಇವರು ಈ ಜಾತಿ, ಅವರು ಆಗ ಮಾತಾಡ್ತಾರೆ, ಇವರು ಈಗ ಮಾತಾಡ್ತಾನೆ. ನಮ್ಮ ಅಮೂಲ್ಯವಾದ ಸಮಯವನ್ನು ಮತ್ತೊಬ್ಬರ ಬಗ್ಗೆ ಆಲೋಚಿಸುವುದಕ್ಕೆ ನಾವು ವ್ಯರ್ಥ ಮಾಡ್ತಾ ಇದ್ದೇವೆ. ಅದು ಸರಿಯಲ್ಲ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ನಮ್ಮ ಉದ್ಧಾರವನ್ನು ನಾವೇ ಮಾಡಬೇಕಂತೆ ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಹೇಳ್ತಾನೆ. ಉದ್ಧಾರ ಯದಾತ್ಮನಾತ್ಮನ ಆತ್ಮನ ಮಸಾದೇತಾತ್ಮಯೋ ಆತ್ಮನೋ ಬಂದು ಆತ್ಮಯವರೇ ಪರಾತ್ಮನ. ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಬೇಕು. ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ವಿರೋಧಿಂತೆ ಪರಮಾತ್ಮ, ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆ ನಿಟ್ಟಿನಲ್ಲಿ ನಮ್ಮ ಇರ್ತಕ್ಕಂಥ ಆಯುಷ್ಯ ವರ್ತಮಾನ ಕಾಲದಲ್ಲಿ ಇದ್ದೇವೆ. ಭವಿಷ್ಯತ್ ಕಾಲದಲ್ಲಿ ಎಷ್ಟು ದಿನ ಎಲ್ಲಿವರೆಗೆ ಅಂತ ನಮಗೆ ಗೊತ್ತಿಲ್ಲ. ಅದು ನಮಗೆ ಬೇಡ.
ವರ್ತಮಾನ ಕಾಲದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ, ಒಳ್ಳೆಯ ಆಲೋಚನೆಯನ್ನು ಮಾಡ್ತಾ, ಎಲ್ಲರಿಗೂ ಹಿತವನ್ನೇ ಬಯಸ್ತಾ ನಮ್ಮ ಕರ್ತವ್ಯವನ್ನು ಮಾಡ್ತಾ ಹೋದಾಗ ಭಗವಂತನ ಅನುಗ್ರಹವು ನಮಗೆ ಹೆಚ್ಚಾಗ್ತದೆ. ನಮ್ಮ ಮನಸ್ಸು ನಿರಾಳ ಆಗ್ತದೆ, ಮನಸ್ಸಿಗೊಂದು ಆನಂದ ಆಗ್ತದೆ. ಆ ನಿರಾಳವಾದ ಮನಸ್ಸಿನ ಆನಂದವಾದಂಥ ಮನಸ್ಸಿನಿಂದ ನಮಗೆ ಅನಾರೋಗ್ಯಗಳು ಕೂಡ ಕಮ್ಮಿ ಆಗ್ತದೆ. ಇವತ್ತು ನಮ್ಮ ಮನಸ್ಸು ದುರ್ಬಲ ಆದಾಗ, ಮನಸ್ಸಲ್ಲೇ ವಿಕ್ಷಿಪ್ತತೆ ಬಂದಾಗ, ಮತ್ತೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆಯನ್ನು ಮಾಡಿದಾಗ, ಆ ಬ್ರೈನ್ನಲ್ಲಿ ಕ್ರಿಯೇಟ್ ಆಗತಕ್ಕಂಥ ಹಾರ್ಮೋನ್ಸ್ಗಳಿದೆಯಲ್ಲ, ರಸಗಳಿದೆಯಲ್ಲ, ಅದು ನಮಗೆ ಅನಾರೋಗ್ಯಕರವಾದಂಥ ರಸಗಳನ್ನೇ ಉತ್ಪತ್ತಿ ಮಾಡ್ತಂತೆ ನಮ್ಮ ಬ್ರೈನು ಕೂಡ. ಆದ ಕಾರಣ ಒಳ್ಳೆಯ ಆಲೋಚನೆಯನ್ನು ಮಾಡ್ತಾ, ಒಳ್ಳೆಯ ಚಿಂತನೆಯನ್ನು ಮಾಡ್ತಾ ಇದ್ದಾಗ ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಏನೋ ಒಂದು ಆನಂದ, ಅದೇ ಭಗವತ್ ಪ್ರಾಪ್ತಿಗೆ ಸರಿಯಾದ ಮಾರ್ಗ ಆಗ್ತಂತೆ. ಆ ನಿಟ್ಟಿನಲ್ಲೆಲ್ಲ ನಡೆಯುವುದಕ್ಕಾಗಿ ನಮ್ಮ ಚಾತುರ್ಮಾಸದ ವೇದಿಕೆ ನಿರಂತರ ಕೈಂಕರ್ಯವನ್ನು ಮಾಡಿಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಹಳ್ಳಿ ಪ್ರದೇಶದಿಂದ ಬಂದಿರ್ತಂಥ ಎಲ್ಲ ಸಹೋದರರಿಗೆ, ಎಲ್ಲ ತಾಯಂದರಿಗೆ ನಮ್ಮ ಆರಾಧ್ಯ ಸ್ವಾಮಿ ಅಂತ ಶ್ರೀರಾಮಚಂದ್ರದೇವರು ಸ್ಥಳದೇವತೆಯಂತೆ ವಿಘ್ನೇಶ್ವರ ಪೂರ್ಣ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಪರಮಾತ್ಮನ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲು ಶ್ರೀರಾಮಚಂದ್ರ ಭಗವಾನ್ ಕಿ. ಗುರುಗಳ ಆಶೀರ್ವಚನ, ಮಾರ್ಗದರ್ಶನ, ಸಂದೇಶವನ್ನು